ಸಾಹಿತ್ಯ ಪರಿಷತ್ ಎಂದು ಸ್ಥಾಪನೆಯಾದಂತಹ ಈ ಕನ್ನಡ ಸಾಹಿತ್ಯ ಪರಿಷತ್ತು ತದನಂತರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು 1990 ಹೋಬಳಿ ಘಟಕದಿಂದ ಪ್ರತಿ ವರ್ಷವೂ ಸಹ ಕನ್ನಡ ಪರಿಷತ್ತಿನ ಅಧ್ಯಕ್ಷರಿರಬಹುದು, ಪದಾಧಿಕಾರಿಗಳಿರ್ಬೋದು, ಪ್ರತಿ ವರ್ಷವೂ ಸಹ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನ ನಾನು ಬಯಸ್ತೀನಿ. ಈ ಸ್ವಾಗತವನ್ನ ಈ ಕಡೆ ಬನ್ನಿ. ಕನ್ನಡ ಸಾಹಿತ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಒಂಚೂರು ಹಿಂದೆ 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 ಪ್ಲೀಸ್ 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 ಹಿಂದೆ ಸರ್, ಈ ಕಡೆ ನೋಡಿ ಸರ್. ನೀವು ಓಕೆ ಓಕೆ ಸ್ವಾಮೀಜಿ ದೇವರು ಓಕೆ ರೆಡಿ. ಇಲ್ಲಿ ನಡೆಯುತ್ತಿರುವ 10ನೇ ತರಗತಿ ಮತ್ತು ದ್ವಿತೀಯ PUC ಅಂತಿಮ ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹೆಸರಾಂತ ಸಾಹಿತಿಗಳು ಮತ್ತು ನಿವೃತ್ತ ಪ್ರಾಂಶುಪಾಲರು ಆದ ತಮ್ಮಣ್ಣಗೌಡರು ಮತ್ತು ನಮ್ಮ ತಾಲೂಕಿನ ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬರ್ತಾರೆ. ನಿವೃತ್ತ ಪ್ರಾಂಶುಪಾಲರು ನಿಕಟಪೂರ್ವ ಹೋಬಳಿ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಆದ SP ಶಂಕರ್ ಅವರೇ, ಹಿರಿಸಾವೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು ಆದ ತೋರಣವರೇ, ಕಬ್ಬಳ್ಳಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರಾದ ಹಾಜರಿರುವ ಎಲ್ಲ ಶಿಕ್ಷಕರಿಯರು, ಪತ್ರಕರ್ತರು, ವಿದ್ಯಾರ್ಥಿನಿಯರು, ಪೋಷಕರು, ಶಾಲಾ ಸಿಬ್ಬಂದಿ ವರ್ಗ, ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಸನ್ಮಿತ್ರರು, ಕನ್ನಡಾಭಿಮಾನಿ ಬಂಧುಗಳು ಎಲ್ಲರಿಗೂ ಕನ್ನಡ ಸಾಹಿತ್ಯ ಪರಿಷತ್ ಹಿರಿಸಾವೆ ಹೋಬಳಿ ಘಟಕದ ವತಿಯಿಂದ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸುತ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ ಹಿರಿಸಾವೆ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಮತ್ತು ಹೋಬಳಿಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿಕೊಂಡು ಬಂದಿದೆ. ಈ ಬಾರಿ ನಮ್ಮ ಹೋಬಳಿಯ ಜಡಗಾ ಭಾಗದಲ್ಲಿ ಕಾರ್ಯಕ್ರಮ ಆಯೋಜಿಸುವ ನಿಟ್ಟಿನಲ್ಲಿ ಕಬ್ಬಳ್ಳಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿರುವ ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಿರಿಸಾವೆ ಹೋಬಳಿ ಘಟಕವು ಪೂಜ್ಯ ಸ್ವಾಮೀಜಿಯವರನ್ನು ಹೋಗಿ ಕೇಳಿಕೊಂಡಾಗ ಸ್ವಾಮೀಜಿಯವರು ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ಒಪ್ಪಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದು ನಮಗೆಲ್ಲ ಹೆಮ್ಮೆಯ ವಿಷಯ, ಸಂತೋಷದ ವಿಷಯ ಮತ್ತು ಮಕ್ಕಳಿಗೆ ಸ್ಫೂರ್ತಿ ಎಂದು ಹೇಳಲು ಇಚ್ಛಿಸುತ್ತೇನೆ. ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಮಠ ಮಂದಿರಗಳ ಪಾತ್ರ ಅಮೂಲ್ಯವಾದದ್ದು. ವಿದ್ಯಾರ್ಥಿಗಳ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ನಮ್ಮ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಈ ಒಂದು ಕ್ಷೇತ್ರದಲ್ಲಿ ನಾವೆಲ್ಲ ಒಟ್ಟಿಗೆ ಕಾರ್ಯಕ್ರಮವನ್ನು ಆಯೋಜನೆ ಆಗಬೇಕು ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಹೋಬಳಿ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತು ಹಿರಿಸಾವೆ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಮೋದ್ ಅವರೇ, ಈಗಾಗಲೇ ನಿಮ್ಮೆಲ್ಲರಿಗೂ ಅರ್ಥಪೂರ್ಣವಾಗಿ ಬಹಳಷ್ಟು ವಿವೇಕ ಮತ್ತು ಅನೇಕ ಚಿಂತನೆಗಳನ್ನ ಮಾಡಿದಂತಹ ನುಡಿಮುತ್ತುಗಳ ಮುಖಾಂತರ ನಮ್ಮೆಲ್ಲರಿಗೂ ಸಾಕಷ್ಟು ಕನ್ನಡ ಮತ್ತು ಬದುಕನ್ನು ಹೇಗೆಲ್ಲ ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ರೂಪಿಸ್ಕೊಳ್ಬೇಕು ಅಂತೇಳಿ ನಮ್ಮ ವಿಶ್ರಾಂತ ಪ್ರಾಂಶುಪಾಲರು ಮತ್ತು ಪ್ರೀತಿಯ ಸಾಹಿತಿಗಳು, ನಮ್ಮ ಆತ್ಮೀಯರಾದಂತಹ ಪ್ರೊಫೆಸರ್ ಎನ್ ತಮ್ಮಣ್ಣಗೌಡ್ರೆ ಹಾಗೂ ಡಾಕ್ಟರ್ SP ಶಂಕರ್ ಅವರಿದ್ದಾರೆ, ಶ್ರೀಯುತ HP ಬೋರಣ್ಣವರಿದ್ದಾರೆ, ಮತ್ತು ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಯುತ ತಿಮ್ಮೇಗೌಡ್ರೆ, ಮುಂದೆ ಕೂತಿರುವಂತಹ ಎಲ್ಲ ಹಿರಿಸಾವೆ ಘಟಕದ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಸೇವೆಯನ್ನು ತೊಡಗಿಸಿರುವಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳೇ ಹಾಗೂ ಕುಮಾರಸ್ವಾಮಿ ಮತ್ತು ನಮ್ಮ ರವಿ ಸಂದೇಶ್ ಅವರೇ, ಪತ್ರಿಕಾ ಸಮಿತಿಯರೇ, ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂಥ ನೆಚ್ಚಿನ ನನ್ನ ವಿದ್ಯಾರ್ಥಿನಿಯರೇ, ಕಬ್ಬಳ್ಳಿ ಶಾಲೆಯ ಈ ಕಾರ್ಯಕ್ರಮ ಇಷ್ಟು ವ್ಯವಸ್ಥೆಯಾಗಿ ಮೂಡಿ ಬರಲಿಕ್ಕೆ ನೀವೆಲ್ಲ ಕಾರಣೀಭೂತರಾದಂಥ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಪತ್ರಿಕಾ ಸಮಿತಿಯರೇ, ಅದು ವಿಶೇಷವಾಗಿ ನಮ್ಮ ಜನರು ಇದನ್ನು ಆಯೋಜನೆ ಮಾಡಬೇಕು ಅಂತೇಳಿ ಬಸವೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲೇ ಆಗಬೇಕು ಅಂತೇಳಿ ನೀವೆಲ್ಲ ಸಾಹಿತ್ಯಾಭಿಮಾನಿಗಳು ಅಪೇಕ್ಷೆಯನ್ನು ಇಟ್ಕೊಂಡು ನಮ್ಮ ಬದುಕಿನಲ್ಲಿ ಸಾಕಷ್ಟು ಎತ್ತರವಾಗಿ ಬೆಳಿಬೇಕು ಅಂತಂದರೆ ಗುರುವಿನ ಮಾರ್ಗದರ್ಶನ ಹಾಗೂ
ದೇವತಾ ಆಶೀರ್ವಾದ ಬಹಳ ಮುಖ್ಯ. ಇಂಥ ಒಂದು ಪವಿತ್ರವಾದ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗ್ತಾ ಇರೋದು ನಮಗೂ ಕೂಡ ತುಂಬ ಸಂತೋಷ. ಈಗಾಗಲೇ ಸಾಕಷ್ಟು ಮಾತುಗಳನ್ನ ಅಧ್ಯಕ್ಷರು ಮತ್ತು ನಮ್ಮ ಸಾಹಿತಿಗಳು ವಿಶೇಷವಾಗಿ ನಿಮ್ಮೆಲ್ಲ ಕುರಿತು ಮಾತಾಡಿದ್ದಾರೆ. ಅಭಿನಂದನೆ ಮತ್ತು ಪ್ರತಿಭಾ ಪುರಸ್ಕಾರ ಮಕ್ಕಳಲ್ಲಿ ಭಾಳ ಪ್ರಮುಖವಾದಂಥ ಘಟ್ಟ. ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಎಂಥ ಸಾಹಿತಿಗಳಾದರೂ ಕೂಡ, ಸ್ವಾಮಿಗಳಾದರೂ ಕೂಡ, ಅಧಿಕಾರಿಗಳಾದರೂ ಕೂಡ ಎದ್ದು ನಿಂತು ಗೌರವಿಸುವ ಕುಡಿಯುವುದಕ್ಕೆ ನೀರಿಗೆ ತಾಪತ್ರೆ ಇತ್ತು ಅಂತ ಹೇಳಿದರೆ ಕೆಲವರು ಇದನ್ನು ಯಾವುದೋ ಒಂದು ಕಥೆ ಅಂತ ಹೇಳಿಕೊಂಡು ಬಿಡ್ತೀರಿ. ಇವತ್ತಿನ ಅನುಕೂಲಗಳನ್ನೆಲ್ಲ ಗಮನಿಸಿಕೊಂಡಾಗ ಆ ಪುಣ್ಯಾತ್ಮ ಹೇಗೆ ಕನಸನ್ನು ಕಂಡು ಆ ಕನಸನ್ನು ನನಸಾಗಿಸಿಕೊಳ್ಳುವುದಕ್ಕೆ ಏನೆಲ್ಲ ಶ್ರಮವನ್ನು ಪಟ್ಟರು, ಅದರ ಜೊತೆಗೇನೆ ಶ್ರೀ ಕ್ಷೇತ್ರದ ಅಧಿದೈವಗಳಾದ ಭೈರವೇಶ್ವರ ಮತ್ತು ಗಂಗಾಧರೇಶ್ವರ ಕಮ್ಮದಮ್ಮಯವರ ಕೃಪೆಯಿಂದ ನಾಡಿನ ಭಕ್ತ ಜನತೆ ಅವರಿಗೆ ತೋರಿಸಿದಂತಹ ಒಂದು ಪ್ರೀತಿ ವಿಶ್ವಾಸದ ಮೂಲಕ ತಾವು ಕಂಡಂಥ ಎಲ್ಲ ಕನಸನ್ನು ನನಸಾಗಿಸಿಕೊಂಡು ಬಹುಶಃ ಇಡೀ ವಿಶ್ವದಲ್ಲಿ ಅತ್ಯಂತ ಸುಂದರವಾದ ಎಲ್ಲರನ್ನು ತನ್ನತ್ತ ಸೆಳೆದುಕೊಳ್ತಕ್ಕಂಥ ಒಂದು ಬೃಹತ್ ಭೈರವೇಶ್ವರ ಮುಖ್ಯ. ತಲುಪಿದ ಗುರಿಯನ್ನು ಯಶಸ್ವಿಯಾಗಿ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ಅದಕ್ಕಿಂತಲೂ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮಠದ ಎಲ್ಲ ಶಾಖೆಗಳನ್ನು ಪ್ರಾರಂಭ ಮೊದಲಿಗೆ ಜ್ಞಾನ ಎಂತಕ್ಕಂಥ ಅದನ್ನು ಇಟ್ಕೊಳ್ಳೋಣ. ಪ್ರತಿಭೆ ಅಂತ ಅಂದರೆ ಜ್ಞಾನ ಅಂತ ಇಟ್ಕೊಳ್ಳೋಣ. ಈ ಒಂದು ಬೆಳೆಯುವ ಮಕ್ಕಳಿಗೆ ಅಲ್ಲಲ್ಲಿಯೇ ಪರೀಕ್ಷೆಗಳನ್ನು ನಡೆಸ್ತಾ ಹೋಗ್ತೇವೆ. ಹಾಗೆ ನಡೆಸ್ತಕ್ಕಂತಹ ಪರೀಕ್ಷೆಗಳಲ್ಲಿ SSLC ಮತ್ತು PUC ಪ್ರಾಥಮಿಕ ಹಂತದಲ್ಲಿ ಬಹಳ ಮುಖ್ಯವಾದ ಪರೀಕ್ಷೆಗಳು. ರಾಷ್ಟ್ರ ಮಟ್ಟದಲ್ಲಿ NET ಬೇರೆ ಬರ್ತದೆ, ರಾಜ್ಯ ಮಟ್ಟದಲ್ಲಿ KET ಇದೆ, ಅವೆಲ್ಲ ಪರೀಕ್ಷೆಯ ಹಂತಗಳು. ಈಗ ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ನಮ್ಮ ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳು ನೀವೇನಿದ್ದೀರಿ, ನಿಮಗೆ ನಿಮ್ಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇನ್ನೊಂದು ಹೇಳ್ತಾ ಇದ್ದೇನೆ. ನೀವು ಈ ಹಂತದಲ್ಲಿ ಕಲ್ತ್ಕೊಳ್ಬೇಕಾದಂತಹ ವಿಚಾರಗಳು ಬಹಳ ಇವೆ. ಏನು ಅಂತಂದ್ರೆ ಮೊದಲಿಗೆ ಮನೆಯಲ್ಲಿ ಹಿರಿಯರಿರಲಿ, ತರಗತಿಯಲ್ಲಿ ಉಪಾಧ್ಯಾಯರಿರಲಿ, ಸಭೆಯಲ್ಲಿ ಮಾನ್ಯ ಗುರುಗಳಿರಲಿ, ಏನಾದರೂ ಹೇಳ್ತಾ ಇದ್ದರೆ ಸ್ವಲ್ಪ ಗಂಭೀರದಿಂದ ಕೇಳುವುದನ್ನು ಮೊದಲಿಗೆ ಕಲ್ತ್ಕೊಳ್ಬೇಕು. ಮೊದಲಿಗೆ ಗಂಭೀರವಾಗಿ ಕೇಳೋದನ್ನು ಕಲ್ತ್ಕೊಳ್ಬೇಕು. ಆ ನಂತರ ನೀವು ಬಸ್ಸಿನಲ್ಲಿ